ಯಾಕೆ ಮಾವ ಏನಾಯ್ತು? ಯಾಕೆ ಓಡ್ ಬರ್ತಿದ್ದೀರಾ? ಏನಾಯ್ತು ಎಲ್ಲ ಆಮೇಲೆ ಹೇಳ್ತೀನಿ. ಈಗ ನನ್ನ ಹುಡ್ಕೊಂಡು ಯಾರಾದ್ರೂ ಬಂದ್ರೆ ನಾನಿಲ್ಲಿಲ್ಲ ಅಂತ ಹೇಳ್ಬಿಡು. ನಾನಿಲ್ಲಿರೋದು ಅವ್ರಿಗೆ ಗೊತ್ತಾಗ್ಬಾರ್ದು. ಯಾರಿಗೂ ಗೊತ್ತಾಗ್ಬಾರ್ದ? ಅಂಥದ್ದೇನಾಯ್ತು? ಏನಾಯ್ತು ಎತ್ತ ಎಲ್ಲ ಆಮೇಲೆ ಹೇಳ್ತೀನಮ್ಮ. ಈಗ ಮೊದಲು ಅವ್ರಿಗೆ ನಾನಿಲ್ಲಿರೋದು ಗೊತ್ತಾಗ್ಬಾರ್ದು. ಇನ್ನೊಂದು, ಯಾರಾದ್ರೂ ಕೇಳಿದ್ರೆ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡು ಅಷ್ಟೇ. ಯಾಕೆ ಮಾವ ಏನಾದ್ರೂ ತಪ್ಪು ಮಾಡಿ ಬಂದಿದ್ದೀರಾ? ಅಯ್ಯೋ, ತಪ್ಪು ಒಪ್ಪೆಲ್ಲ ಯಾರಿಗಮ್ಮ ಗೊತ್ತು. ಈಗ ನಾನು ಬದುಕುಳಿದ್ರೆ ಅಷ್ಟೇ ಸಾಕಾಗಿದೆ. ಮಾವ ಕರೆಕ್ಟಾಗಿ ಹೇಳಿ, ಏನಾಯ್ತು, ಏನ್ ಮಾಡಿದ್ರಿ ಅಂತ. ಹೇಳಕ್ಕೂ ಕೇಳಕ್ಕೂ ಇದು ಸಮಯ ಅಲ್ಲ. ಯಾರೋ ಬರ್ದು ಬೆಲ್ ಮಾಡ್ತಾ ಇದ್ದಾರೆ. ಅವ್ರು ಏನಾದ್ರು ಬಾಗಿಲು ತೆಗ್ದ ತಕ್ಷಣ ನನ್ನ ಬಗ್ಗೆ ಕೇಳಿದ್ರೆ ನಾನು ಆಗ್ಲೇ ನಿಂಗೆ ಹೇಳ್ಕೊಟ್ಟಲ್ಲ, ಹಾಗೆ ಹೇಳ್ಬೇಡಮ್ಮ. ದಯವಿಟ್ಟು ನಾ ಇಲ್ಲಿದ್ದೀನಿ ಅಂತ ಹೇಳ್ಬೇಡ. ಏನು ಹೇಳ್ತಾ ಇದ್ದೀರಾ ನೀವು? ಹೊಡೆದು ಸಾಯಿಸ್ತಾರ? ಯಾರು? ಅಷ್ಟಕ್ಕೂ ನೀವೇ ಬಚ್ಚಿಟ್ಕೊಂಡಿದ್ರಿ? ಅಂಕಲ್ ಏನಾಯ್ತು? ಯಾಕಿಷ್ಟು ಹೆದರ್ತಿದ್ದೀರಾ? ದೊಡ್ಡ ಅನಾಹುತ ಆಗೋಗಿದೆ. ಮೊದಲು ಡೋರ್ ಲಾಕ್ ಮಾಡ್ಬಿಡು. ಡೋರ್ ಲಾಕ್ ಮಾಡಿದ್ದೀನಿ. ಮೊದ್ಲು ಏನಾಯ್ತು ಅಂತ ಅದನ್ನ ಮೊದ್ಲು ಹೇಳಿ. ಈ ರೀತಿ ಎಲ್ಲ ಕೋಪ ಮಾಡ್ಕೋಬೇಡ. ನನಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನಾನು ಈಗಾಗಲೇ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೀನಿ. ನನ್ನಿಂದ ಒಂದು ದೊಡ್ಡ ತಪ್ಪು ಆಗ್ಬಿಟ್ಟಿದೆ. ತಪ್ಪಾಗಿದೆಯಾ? ಏನು ಹೇಳ್ತಾ ಇದ್ದೀರಾ ನೀವು? ಹೌದಪ್ಪ, ಯಾವುದೋ ಒಂದು ಕಂಪ್ನಿ ನಂಬ್ಕೊಂಡು ನಾನು ನನ್ನ ಹತ್ರ ಇದ್ದ ಅಲ್ಪ ಸ್ವಲ್ಪ ದುಡ್ಡನ್ನ ಆ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದೆ. ನಾನು ಒಬ್ಬನೇ ಅಲ್ಲ, ರಸ್ತೆಯಲ್ಲಿ ಸಿಕ್ಕೋರಿಗೆಲ್ಲ ಮಾತಾಡಿ ಅವ್ರ ಹತ್ರನೂ ಅಷ್ಟು ದುಡ್ಡು ಅಂತ ಹಾಕಿಸ್ತಾ ಬಂದೆ. ಈಗ ಕಂಪ್ನಿಯವ್ರು ಯಾರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಕಂಪ್ನಿ ಮುಚ್ಚೋಗಿರ್ಬೇಕು. ನನ್ನ ದುಡ್ಡು ಹೋಗೋದ್ರ ಜೊತೆಗೆ ಬೇರೆ ಜನ ದುಡ್ಡು ಹೊರಟಾಯ್ತು. ಈಗ ಅವರೆಲ್ಲ ನನ್ನನ್ನು ಹುಡುಕೊಂಡು ಬೀದಿ ಅಲಿತಾ ಇದ್ದಾರೆ. ಅಮ್ಮ, ಈ ಗಂಡಸರು ಮನೇಲಿದ್ರೆ ಎರಡರಷ್ಟು ಕೆಲಸ. ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ. ಮಾಡಿಕೊಟ್ರೆ ಕೆಲಸ ಮಾಡ್ತಾ ಮಾಡ್ತಾ ಅದನ್ನ ತಿನ್ನೋದೇ ಮರ್ತ್ಬಿಡ್ತಾರೆ. ಆಮೇಲೆ ಮತ್ತೆ ತಣ್ಣಗಾಗೋಯ್ತು ಬಿಸಿ ಮಾಡಿಕೊಡು ಅಂತ ಕರೀತಾರೆ. ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದಿನಾದ್ರೂ ಮನೇಲಿ ಇರಬಾರ್ದಾ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬಾರ್ದಾ ಅಂತ ಅನ್ಸುತ್ತೆ. ಅದೇ ಮನೇಲಿದ್ರೆ ಯಾಕಾದ್ರೂ ಮನೇಲಿದ್ದಾರೋ ಆಫೀಸ್ಗೆ ಹೋಗ್ಬಾರ್ದಾ ಅನ್ಸುತ್ತೆ. ನನಗಂತೂ ಸಾಕಾಗೋಗುತ್ತೆ. ಅಪರೂಪಕ್ಕೆ ಮನೇಲಿರ್ತಾರೆ. ಅದೇ ಆಫೀಸಲ್ಲಿದ್ರೆ ಅವ್ರಿಗೆ ತಿನ್ನೋ ಕಡೆ ಗಮನನೇ ಇರೋದಿಲ್ಲ. ಅದೇ ಮನೇಲಿದ್ರೆ ಹೆಂಡತಿ ಕಣ್ಣೆದ್ರಿಗಿರ್ತಾಳೆ, ಅವಳಿಗೆ ಹೇಳಿ ಏನಾದರೂ ಮಾಡಿಸ್ಕೋಬೋದಲ್ಲ ಅನ್ನೋ ಆಸೆ. ಅವಿ ಏನೇ ಕೇಳಿದ್ರು ಇಲ್ಲ ಅನ್ಬೇಡ. ನಿನ್ಗಾಗ್ಲಿಲ್ವಾ? ನನಗೆ ಹೇಳು, ನಾನೇ ಮಾಡ್ಕೊಡ್ತೀನಿ. ಆಹಾ, ನಿಮ್ಮ ಮಕ್ಳನ್ನ ಮಾತ್ರ ನೀವು ಬಿಟ್ಕೊಡಲ್ಲ ಅಲ್ವಾ? ಮನೆಯವ್ರಿಗೆ, ಗಂಡನ್ಗೆ, ಮಕ್ಳಿಗೆ ಇಡೀ ದಿನ ಬೇಸ್ ಹಾಕ್ಬೇಕು ಅಂದ್ರೂ ಖುಷಿಯಿಂದ ಅಡುಗೆ ಮನೇಲೇ ಇದ್ಬಿಡ್ತೀರ. ಅದಕ್ಕಿಂತ ಅದೃಷ್ಟ ಇನ್ನೇನಿದೆ? ಅಡುಗೆ ಮಾಡೋದನ್ನ ಪ್ರೀತಿಸೋ ಎಲ್ಲ ಹೆಂಗಸ್ರಿಗೂ ತಾವು ಮಾಡೋದನ್ನ ತಿನ್ನೋರಿದ್ರೆ ತುಂಬ ಖುಷಿಯಾಗತ್ತೆ. ಅದರಲ್ಲೂ ಮಕ್ಕಳು ಮಾಡಿದ್ದನ್ನ ಪ್ರೀತಿಯಿಂದ ತಿಂದರೆ ಅವ್ರು ಕೇಳಿದ್ದನ್ನೆಲ್ಲ ಮಾಡಿ ಹಾಕೋದೆ ತಾನೇ ತಾಯಂದ್ರ ಕೆಲಸ. ಹಾಗಂತ ಮತ್ತೆ ಅಡುಗೆ ಮನೆಗೆ ಹೋಗಿ ನಿಂತ್ಕೋಬೇಡಿ. ನೀವು ಆಯಾಸ ಮಾಡ್ಕೋಬಾರ್ದು. ಅಡುಗೆ ಕೆಲಸ ಏನೇ ಇದ್ರೂ ನಂದೇ. ಇವತ್ತು ರಾತ್ರಿ ಅಡುಗೆನೂ ನಾನೇ ಮಾಡ್ತೀನಿ. ಮಾಧವ್ ಅವ್ರು ಇಷ್ಟೊತ್ತಾದರೂ ಬರಲಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದಿದ್ರು. ಹಾಂ ಸರಿ ಪೂರ್ಣಿ, ನಂಗೆ ರೂಮಲ್ಲಿ ಸ್ವಲ್ಪ ಕೆಲಸ ಇದೆ. ನೀನು ಇದನ್ನೆಲ್ಲ ತೊಗೊಂಡೋಗು. ಯಾವುದೋ ಫೋಟೋ ಥರ ಇದೆಯಲ್ಲ.
ಶಾರ್ವರಿ ತನಗೆ ಯಾರೂ ಇಲ್ಲ ಅನಾಥೆ ಅಂದಿದ್ರು. ಮತ್ತಿದ್ರಲ್ಲಿರೋದು ಯಾರು? ಅವ್ರನ್ನೇ ಕೇಳಬೇಕು. ಏನು ಮಾತು ಅಂತ ಆಡ್ತಿದ್ದೀರಾ ಅಂಕಲ್? ಸಮರ್, ಆಗಿದ್ದಾಗೋಗಿದೆ. ಇಂಥ ಟೈಮಲ್ಲಿ ನಾವು ಅವ್ರ ಕೈ ಬಿಟ್ಬಿಟ್ರೆ ಅವ್ರು ತಾನೇ ಏನು ಮಾಡ್ತಾರೆ? ಇದನ್ನೆಲ್ಲ ಮೊದಲೇ ಯೋಚನೆ ಮಾಡಬೇಕಿತ್ತು. ಆದರೆ ಮಾಡಲಿಲ್ವೇ? ಒಂದು ಕೆಲಸ ಮಾಡಿ, ನಾನೀಗ ಮಾಡಿರೋ ತಪ್ಪಿಗೆ ನೀವೇ ಬೇಕಾದ್ರೆ ನಂಗೆ ಶಿಕ್ಷೆ ಕೊಟ್ಬಿಡಿ, ಅನುಭವಿಸ್ತೀನಿ. ಆದರೆ ಈ ಮನೆಯಿಂದ ಮಾತ್ರ ಆಚೆ ಹಾಕ್ಬೇಡಿ ಪ್ಲೀಸ್. ನಿಮ್ಮ ಕಾಲು ಹಿಡ್ಕೊತೀನಿ ಬೇಕಾರೆ. ಬೇಡ, ಅಂಥದ್ದೆಲ್ಲ ಏನೋ ಮಾಡಬೇಡಿ. ನೀವು ದೊಡ್ಡವರು ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀವಿ. ಆದರೆ ಇದೇ ಲಾಸ್ಟ್ ವಾರ್ನಿಂಗ್. ಮತ್ತೆ ಈ ಥರ ಏನಾದರೂ ಮಾಡಿದ್ರೆ ನಾವ್ಯಾರು ಸುಮ್ಮನಿರಲ್ಲ. ಅಷ್ಟು ಮಾತ್ರ ಅಲ್ಲ, ಆ ಜನಗಳಿಂದ ನೀವು ವಸೂಲಿ ಮಾಡಿರೋ ಹಣನೆಲ್ಲ ನೀವೇ ಅವ್ರಿಗೆ ವಾಪಸ್ ಕೊಡ್ಬೇಕು. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಆ ದುಡ್ಡನ್ನೆಲ್ಲ ಕೂಡಿಟ್ಟಿದ್ರೋ ಏನೋ. ಅವರೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡಿ ನಿಮಗೆ ಧರ್ಮ ಕೊಡೋ ಮುಂಚೆ ಅವ್ರ ದುಡ್ಡನ್ನ ಸೆಟ್ಲ್ ಮಾಡ್ಬಿಡಿ. ಹೇಳಿದ್ ಕೇಳಿಸ್